ಹಲೋ ನನ್ನ ಪ್ರೀತಿಯ ವೀಕ್ಷಕರೇ, ಆಯಿಷಾ ಅಡುಗೆ ಮನೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದು ನಾನು ಒಂದು ಸ್ಪೆಷಲ್ ಮತ್ತು ಟೇಸ್ಟಿ ರೆಸಿಪಿ ಮಾಡ್ತಿದ್ದೀನಿ. ನವಾಬಿ ಶಾಹಿ ಚಿಕನ್. ಈ ರೆಸಿಪಿ ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ಮನೆಯಲ್ಲೇ ಸುಲಭವಾಗಿ ಮಾಡಬಹುದು. ಇದರ ಟೇಸ್ಟ್ ತುಂಬಾ ರಿಚ್ ಮತ್ತು ಸ್ಪೆಷಲ್ ಆಗಿರುತ್ತೆ. ಮತ್ತು ನಾನು ನಿಮಗೆ ಈ ರೆಸಿಪಿ ಸೀಕ್ರೆಟ್ ಟಿಪ್ಸ್ ಕೂಡ ಹೇಳ್ತೀನಿ. ಹಾಗಾದ್ರೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಶುರು ಮಾಡೋಣ. ಇಲ್ಲಿ ನಾನು ಚಿಕನ್ ತಗೊಂಡಿದ್ದೀನಿ, 700 ಗ್ರಾಮ್ ಚಿಕನ್ ತಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ 2 ರಿಂದ 3 ಸಲ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಳ್ಬೇಕು. ಅದಾದ್ಮೇಲೆ ಇಲ್ಲಿ ಒಂದು ಪ್ಯಾನ್ ತಗೊಂಡಿದ್ದೀನಿ. ನೀವು ಪಾತ್ರೆ ಕೂಡ ತಗೊಳ್ಬಹುದು. ಇದರಲ್ಲಿ 1.5 ಟೀ ಸ್ಪೂನ್ ಅಷ್ಟು ತುಪ್ಪ ಹಾಗೆ 1.5 ಟೀ ಸ್ಪೂನ್ ಅಷ್ಟು ಎಣ್ಣೆಯನ್ನು ಹಾಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದ್ಮೇಲೆ ಗೋಡಂಬಿ ಮತ್ತು ಬಾದಾಮಿಯನ್ನು ಹಾಕೊಳ್ತಾ ಇದ್ದೀನಿ. ಬಾದಾಮಿಯ ಸಿಪ್ಪೆಯನ್ನು ಎಡೆದು ಹಾಕೊಳ್ತಾ ಇದ್ದೀನಿ. ಒಂದು 7-8 ಬಾದಾಮಿ ಹಾಗೆ 7-8 ಗೋಡಂಬಿ. ಇದನ್ನು ಚೆನ್ನಾಗಿ ಫ್ರೈ ಮಾಡಿ ಒಂದು ಪ್ಲೇಟಿಗೆ ತೆಗೆದು ಇಟ್ಕೊಳ್ಬೇಕು. ನೋಡಿ, ಇವಾಗ ತೆಗಿತಾ ಇದ್ದೀನಿ. ನೋಡಿ, ಕಲರ್ ಚೇಂಜ್ ಮಾಡ್ಕೊಳ್ಬಾರ್ದು. ಸ್ವಲ್ಪ ಕಲರ್ ಚೇಂಜ್ ಆದ್ರೆ ಸಾಕು, ತೆಗೆದುಕೊಳ್ಬೇಕು. ಫ್ಲೇಮು ಮೀಡಿಯಂ ಅಲ್ಲಿ ಇಟ್ಕೋಬೇಕು. ಹಾಗೆ ಇಲ್ಲಿ ಏಲಕ್ಕಿ ಮತ್ತೆ ಚಕ್ಕೆ ಲವಂಗ 3 ಹಾಕೊಳ್ತಾ ಇದ್ದೀನಿ. 2-3 ಏಲಕ್ಕಿ ಹಾಗೆ 2-3 ಲವಂಗವನ್ನು ಹಾಕೊಂಡಿದ್ದೀನಿ. ಸ್ವಲ್ಪ ಚಕ್ಕೆ ಎಲ್ಲ ಬಿಸಿ ಆದ್ಮೇಲೆ ಮೀಡಿಯಂ ಸೈಜಿನ 3 ಈರುಳ್ಳಿಯನ್ನು ಉದ್ದಕ್ಕೆ ಕಟ್ ಮಾಡಿ ಫ್ರೈ ಮಾಡ್ಕೊಳ್ಬೇಕು. ಇದು ಸಹ ಚೆನ್ನಾಗಿ ಕಲರ್ ಚೇಂಜ್ ಆಗಬೇಕು. ಅಲ್ಲಿವರೆಗೆ ನಾವು ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಚೆನ್ನಾಗಿ ಕಲರ್ ಚೇಂಜ್ ಆಗ್ತಾ ಇದೆಯಲ್ಲ, ಇದಕ್ಕೆ ಇವಾಗ 1.5 ಟೀ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನು ಹಾಕೊಳ್ಳೋಣ. ನೋಡಿ, ಇವಾಗ ಹಾಕ್ತಾ ಇದ್ದೀನಿ. ಇದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದು ಸಹ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಚಿಕನ್ ಅನ್ನು ಹಾಕೊಳ್ಳೋಣ. ಚಿಕನ್ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಫ್ರೈ ಮಾಡಬೇಕಾದ್ರೆ ಒಂದು 5 ರಿಂದ 6 ನಿಮಿಷ ಹಿಡಿಯುತ್ತೆ. ಅಲ್ಲಿವರೆಗೂ ನಾವು ಚೆನ್ನಾಗಿ ಮಸಾಲೆ ಎಲ್ಲ ಹೊಂದ್ಕೊಳ್ಳೋ ಹಾಗೆ ಈರುಳ್ಳಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹೊಂದ್ಕೊಳ್ಬೇಕು. ಚಿಕನ್ ಅಲ್ಲಿ ಇರುವಂತಹ ನೀರಿನ ಅಂಶ ಎಲ್ಲ ಡ್ರೈ ಆಗಿದೆ, ಹಾಗೆ ಮಸಾಲೆ ಎಲ್ಲ ಹೊಂದ್ಕೊಂಡಾಗೈತೆ. ಈ ಸ್ಟೇಜಲ್ಲಿ ನಾವು ಪುಡಿ ಮಸಾಲೆಗಳನ್ನು ಹಾಕೊಳ್ಬೇಕು. ಈಗ ಮೊದಲಿಗೆ ಉಪ್ಪನ್ನು ಸೇರಿಸ್ಕೊಳ್ಳೋಣ. 1 ಟೀ ಸ್ಪೂನ್ ಅಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳಿ. 1 ಟೀ ಸ್ಪೂನ್ ಅಷ್ಟು ಕರಿಮೆಣಸಿನ ಪೌಡ್ರು, ಅರ್ಧ ಟೀ ಸ್ಪೂನ್ ಅಷ್ಟು ಅರಿಶಿನ, 1 ಟೀ ಸ್ಪೂನ್ ಅಷ್ಟು ಚಿಲ್ಲಿ ಪೌಡ್ರು, 1.5 ಟೀ ಸ್ಪೂನ್ ಅಷ್ಟು ಧನಿಯಾ ಪೌಡ್ರು, ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ ಪೌಡರ್ ಅನ್ನು ಹಾಕೊಳ್ಬೇಕು. ಈ ಮಸಾಲೆ ಎಲ್ಲ ಹಾಕಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಆಗ್ತಾ ಇದೆಯಲ್ವಾ. ಇವಾಗ ಡ್ರೈ ಆಗ್ತಾ ಇದ್ರೆ ಇದಕ್ಕೆ ಸ್ವಲ್ಪ ನೀರನ್ನು ಹಾಕೊಳ್ಬೇಕು. ಇಲ್ಲದೆ ಇದ್ರೆ ಕೆಳಗಡೆಯಿಂದ ತಳ ಹಿಡ್ಕೊಳ್ಳುತ್ತೆ. ನೋಡಿ, ಇವಾಗ ಮಿಕ್ಸ್ ಆಗ್ತಾ ಇದೆಯಲ್ವಾ. ಚಿಕನ್ಗೆ ಮಸಾಲೆ ಎಲ್ಲ ಹೊಂದ್ಕೊಳ್ಬೇಕು. ನೋಡಿ, ಇವಾಗ ಹೊಂದ್ಕೊಂಡಿದೆಯಲ್ವಾ. ಇದಕ್ಕೆ ಸ್ವಲ್ಪ ನೀರನ್ನು ಹಾಕೊಳ್ಳೋಣ. ನಮಗೆ ಎಷ್ಟು ನೀರು ಚಿಕನ್ಗೆ ಬೇಯೋದಕ್ಕೆ ಬೇಕು ಅಷ್ಟನ್ನು ನೀರನ್ನು ಹಾಕೊಳ್ಬೇಕು. 1 ಗ್ಲಾಸ್ ಅಷ್ಟು ನೀರನ್ನು ಹಾಕೊಳ್ತಾ ಇದ್ದೀನಿ. ನೀರನ್ನು ಹಾಕಿದ್ಮೇಲೆ ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಆಗ್ತಾ ಇದೆಯಲ್ವಾ. ಇನ್ನ ಇದಕ್ಕೆ ಬೇರೆ ಬೇರೆ ಮಸಾಲೆಗಳನ್ನು ಹಾಕೊಳ್ಬೇಕು. ಸೀಕ್ರೆಟ್ ರೆಸಿಪಿಗಳನ್ನು ಇವಾಗ ಹಾಕೊಳ್ಬೇಕು ಒಂದೊಂದಾಗಿ. ನೋಡಿ, ಇವಾಗ ನೀರು ಹಾಕಿದ್ಮೇಲೆ ಯಾವ ರೀತಿ ಹೊಂದ್ಕೊಂಡಿದೆ ಅಂತ. ಇವಾಗ ಮುಚ್ಚಳವನ್ನು ಮುಚ್ಚಿ ಒಂದು 5 ರಿಂದ 6 ನಿಮಿಷ ಬೇಯಲು ಚಿಕನ್ ಅನ್ನು ಬಿಡೋಣ. ನೋಡಿ, ಇವಾಗ 5 ನಿಮಿಷ ಆಗಿದೆ. ಚೆಕ್ ಮಾಡೋಣ. ನೋಡಿ, ಇವಾಗ 5 ನಿಮಿಷ ಆಯ್ತಲ್ವಾ. ಇವಾಗ ನೋಡಿ ಯಾವ ರೀತಿ ಚಿಕನ್ ಬೆಂದಿದೆ ಅಂತ. 80% ಬೆಂದಿದೆ. ಇವಾಗ ಈ ಸ್ಟೇಜಲ್ಲಿ ಮತ್ತೆ ನಾವು ಇದಕ್ಕೆ ಬೇರೆ ಮಸಾಲೆಗಳನ್ನು ಹಾಕೊಳ್ಳೋಣ. ಆಗಾಗ ನೀವು ಚೆಕ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಕೆಳಗಡೆಯಿಂದ ತಳ ಹಿಡಿಯುತ್ತೆ. ನೋಡಿ, ಇವಾಗ ಮಿಕ್ಸ್ ಆಯ್ತಲ್ವಾ. ಇದಕ್ಕೆ ನಾವು ನೀರೆಲ್ಲ ಹಾಕಿದ್ವಲ್ಲ, ಅದೆಲ್ಲ ಡ್ರೈ ಆಗಿದೆ. ಎಣ್ಣೆ ಎಲ್ಲ ಮೇಲ್ಗಡೆ ಬಿಟ್ಕೊಳ್ತಾ ಇದೆ. ನೋಡಿ, ಇವಾಗ ಆಯ್ತಲ್ವಾ. ಇದಕ್ಕೆ ನಾವು ಮೊದಲಿಗೆ ಮೊಸರನ್ನು ಹಾಕೊಳ್ಳೋಣ. ಇಲ್ಲಿ ನಾನು 4 ಟೀ ಸ್ಪೂನ್ ಅಷ್ಟು ಮೊಸರು, ಅಂದರೆ 100 ಗ್ರಾಮು ಮೊಸರನ್ನು ಹಾಕೊಳ್ತಾ ಇದ್ದೀನಿ. ಬೀಟ್ ಮಾಡಿ ಮೊಸರು ಹಾಕಬೇಕಾದ್ರೆ ಫ್ಲೇಮು ಲೋನಲ್ಲಿ ಇಟ್ಕೊಳ್ಳಿ, ಇಲ್ಲದೇ ಇದ್ರೆ ಆಫ್ ಮಾಡಿ ಚೆನ್ನಾಗಿ ಕೈ ಬಿಡದ ಹಾಗೆ ಮಿಕ್ಸ್ ಮಾಡ್ತಾ ಇರಬೇಕು. ನೋಡಿ, ಇವಾಗ ಮಿಕ್ಸ್ ಆಗ್ತಾ ಇದೆ ಅಲ್ವಾ. ಇದೇ ರೀತಿ ಮಿಕ್ಸ್ ಮಾಡ್ಕೊಳ್ಳಿ, ಕೈ ಬಿಡದೆ ಹಾಗೆ.
ಮಿಕ್ಸ್ ಆದಮೇಲೆ ಇದಕ್ಕೆ ಮತ್ತೆ ನಾವು ಒಂದು 2 ನಿಮಿಷ ಬೇಯಲು ಬಿಡಬೇಕು. ಮುಚ್ಚಳವನ್ನು ಮುಚ್ಚಿಬಿಡಿ, ಹಾಗೆ ಬೇಯಲು ಚೆಕ್ ಮಾಡ್ತಾ ಇರಿ. ನೋಡಿ 2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಿ. ಚೆನ್ನಾಗಿ ಮಿಕ್ಸ್ ಆದಮೇಲೆ ಚಿಕನ್ಗೆ ಮಸಾಲೆ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ನೋಡಿ ಹೊಂದ್ಕೊಳ್ತಲ್ವಾ? ಈ ಸ್ಟೇಜಲ್ಲಿ ನಾವು ಮಾಡಿರುವಂತಹ ಫ್ರೈ ಮಾಡಿ ಇಟ್ಟಿದ್ವಲ್ಲ ಗೋಡಂಬಿ ಮತ್ತು ಬಾದಾಮಿ, ಇದನ್ನು ಈಗ ಮಿಕ್ಸ್ ಮಾಡ್ತಾ ಇದ್ದೀನಿ. ನಿಮ್ಮ ಹತ್ರ ಇದ್ದರೆ ಹಾಕಿ, ಇಲ್ಲದೇ ಇದ್ದರೆ ಸ್ಕಿಪ್ ಮಾಡ್ಕೊಳ್ಳಿ, ಆದರೂ ಚೆನ್ನಾಗಿರುತ್ತೆ. ಇದು ಕ್ರಿಸ್ಪಿಯಾಗಿ ಕ್ರಂಚಿಯಾಗಿ ಬಾಯಲ್ಲಿ ಚಿಕನ್ ಜೊತೆ ಬರ್ತಾ ಇರುತ್ತೆ. ಆವಾಗ ಇದು ಇನ್ನೂ ಟೇಸ್ಟು ಜಾಸ್ತಿ ಇರುತ್ತೆ. ರೆಸ್ಟೋರೆಂಟ್ ಹೋಗಿ ನಾವು ಇದನ್ನು ತಿನ್ನೋ ಹಾಗಿಲ್ಲ, ಮನೆಯಲ್ಲೇ ಮಾಡಿ ತಿನ್ಬಹುದು. ಕಡಿಮೆ ಖರ್ಚಿನಲ್ಲಿ ಮನೆಯಲ್ಲೇ ಮಾಡ್ಕೋಬೋದು. ಒಂದು ರೆಸ್ಟೋರೆಂಟ್ಗೆ ಹೋದರೆ ತುಂಬಾ ಜಾಸ್ತಿ ಖರ್ಚು ಬರುತ್ತೆ. ಈ ಸ್ಟೇಜಲ್ಲಿ ಮತ್ತೆ ನಾನು ಗೋಡಂಬಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಕಪ್ಪಷ್ಟು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಗೋಡಂಬಿ ಪೇಸ್ಟು ಒಂದು 6ರಿಂದ 7 ಗೋಡಂಬಿ ನೆನೆಸಿ ಹಾಕಿದ್ರೆ ಗೋಡಂಬಿ ಚೆನ್ನಾಗಿ ಪೇಸ್ಟ್ ಆಗುತ್ತೆ. ನೋಡಿ ಇವಾಗ ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಲ್ವಾ? ಇದಕ್ಕೆ ಇನ್ನೂ ಇಂಗ್ರೀಡಿಯೆಂಟ್ ಐತೆ, ಸ್ಕಿಪ್ ವಿಡಿಯೋನ ಮಾಡಬೇಡಿ, ಹಾಗೆ ನೋಡ್ತಾ ಇರಿ. ಇನ್ನೂ ಇಂಗ್ರೀಡಿಯೆಂಟ್ ಐತೆ ನೋಡಿ. ಈಗ ಮತ್ತೆ 2 ನಿಮಿಷ ಕುಕ್ಕಲು ಬಿಡೋಣ. ಇದಕ್ಕೆ 4 ಹಸಿಮೆಣಸಿನ್ಕಾಯಿನೂ ನಾನು ಹಾಕ್ತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ಮಧ್ಯಕ್ಕೆ ಗೀರಿ ಹಾಕಿ, ಹಾಗೆ ಮೆಣಸಿನ್ಕಾಯಿ ಹಾಕಿದ್ಮೇಲೆ ಇದಕ್ಕೆ ಮತ್ತೆ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ. ಮಿಕ್ಸ್ ಆದಮೇಲೆ ಇದಕ್ಕೆ ಮತ್ತೆ ಇಂಗ್ರೀಡಿಯೆಂಟು ಹಾಕ್ತೀನಿ. ನೋಡಿ ಎಷ್ಟು ಕ್ರೀಮಿಯಾಗಿ ಕಾಣಿಸ್ತಾ ಇದೆ ನೋಡಿ. ಮತ್ತು ನಿಮಗೆ ಗ್ರೇವಿ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಗೋಡಂಬಿ ಜಾಸ್ತಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಅದರ ನೀರು, ಜಾರಲ್ಲಿ ಇರುವಂತಹ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಈ ಸ್ಟೇಜಲ್ಲಿ ನಾನು ಕಟ್ ಮಾಡಿರುವಂತಹ ಚೆನ್ನಾಗಿ ಸಣ್ಣಗೆ ಖರ್ಜೂರವನ್ನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. 6ರಿಂದ 7 ಖರ್ಜೂರ ಸಣ್ಣಗೆ ಪೀಸ್ ಮಾಡಿ ಇಟ್ಕೊಳ್ಬೇಕು. ಅದು ಸಹ ಒಂದು ಅರ್ಧ ಗಂಟೆ ಬಿಸಿ ನೀರಲ್ಲಿ ನೆನೆಸಿ ಇಟ್ಟರೆ ಚೆನ್ನಾಗಿ ನೆಂದಿರುತ್ತೆ. ಆಮೇಲೆ ಕಟ್ ಮಾಡಿ ಹಾಕ್ಕೊಳ್ಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ, ಕ್ರಂಚಿಯಾಗಿ ಸಿಹಿ ಹುಳಿ ಖಾರ ಎಲ್ಲ ಇದರಲ್ಲಿ ಹೊಂದ್ಕೊಂಡು ತುಂಬಾ ರುಚಿ ಇರುತ್ತೆ. ಚಪಾತಿ ಜೊತೆ, ಅನ್ನದ ಜೊತೆ, ಮುದ್ದೆ ಜೊತೆ ಯಾವುದ್ರಲ್ಲಿ ಬೇಕಾದರೂ ಈ ಗ್ರೇವಿ ತಿನ್ಬಹುದು. ಅಷ್ಟು ರುಚಿಯಾಗುತ್ತೆ. ಒಂದು ಸಲ ನೀವು ತಿಂದು ನೋಡಿ, ಮತ್ತೆ ಇದೇ ರೀತಿ ಮಾಡಿ ತಿಂತೀರಾ. ನೋಡಿ ಈಗ ಈ ಸ್ಟೇಜಲ್ಲಿ ಮತ್ತೆ ಗ್ಯಾಸ್ ಫ್ಲೇಮ್ ಲೋನಲ್ಲಿ ಇಟ್ಟು ಕ್ರೀಮನ್ನು ಹಾಕ್ಕೊಳ್ತಾ ಇದ್ದೀನಿ. ಫ್ರೆಶ್ ಕ್ರೀಮು, ನಿಮ್ಮ ಹತ್ರ ಕ್ರೀಮ್ ಇದ್ದರೆ ಹಾಕಿ, ಇಲ್ಲದೆ ಇದ್ದರೆ ಕೆನೆ ಇರುತ್ತಲ್ಲ, ಆ ಕೆನೆನ ಬೀಟ್ ಮಾಡಿ ಹಾಕಿ. ಹಾಲಿನ ಕೆನೆ ಇಟ್ಕೊಂಡಿರಿ, ಹಾಲಿನ ಕೆನೆಯಲ್ಲಿ ಕ್ರೀಮು ಮಾಡ್ಕೋಬಹುದು. ನೋಡಿ ಇವಾಗ ಮಿಕ್ಸ್ ಮಾಡಿ ಆದಮೇಲೆ ಫ್ಲೇಮನ್ನು ಆಫ್ ಮಾಡ್ಕೋಬೇಕು. ಆಫ್ ಮಾಡಾದ್ಮೇಲೆ ಅರ್ಧ ನಿಂಬೆ ಹಣ್ಣಿನ ರಸವನ್ನು ಹಾಕ್ಕೊಳ್ಬೇಕು. ನಿಮಗೆ ಹುಳಿ ಇನ್ನೂ ಜಾಸ್ತಿ ಬೇಕು ಅಂದರೆ ಹಾಕ್ಕೊಳ್ಳಿ, ಇದು ಕರೆಕ್ಟಾಗಿದೆ. ಅರ್ಧ ನಿಂಬೆ ಹಣ್ಣಿನ ರಸ ಹಾಕಿದ್ರೆ ಸಾಕು. ಆಫ್ ಮಾಡಾದ್ಮೇಲೆ ಇದಕ್ಕೆ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಸಣ್ಣಗೆ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಹಾಕಾಯಿತು. ಈಗ ಗ್ರೇವಿ ರೆಡಿ ಆಗಿದೆ. ವೀಕ್ಷಕರೇ, ಈ ವಿಡಿಯೋ ನಿಮಗೂ ಇಷ್ಟ ಆಯ್ತಲ್ವಾ? ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.